ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಜಾಗತಿಕವಾಗಿ ಅದೇನೋ ಹೊಡೆದಾಟ ಆಗ್ತಾ ಇದೆಯಲ್ಲ, ಆ ಹೊಡೆದಾಟಕ್ಕೇನೋ ಯುದ್ಧ ಅಂತ ಕರೀತಾರಂತ. ಅದರಿಂದ ತುಂಬಾ ಜನ ಟೆನ್ಷನ್ಗಂತೂ ಹೋಗಿದ್ರು. ನಾನಂತೂ ಹೋಗಿದ್ನಪ್ಪ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಈ ಯುದ್ಧದಿಂದ ಎಲ್ಲ ದೇಶನೂ ಕೂಡ ಈ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಮಸ್ಯೆಯನ್ನು ಅನುಭವಿಸುತ್ತೆ. ಸೊ ನಮ್ಮ ಭಾರತದಲ್ಲಿ ಸಿಲಿಂಡರ್ ಸಮಸ್ಯೆ ಆಗಿತ್ತು, ಇತ್ತೀಚೆಗೆ ಸ್ವಲ್ಪ ರಿಲೀಫ್ ಆಗ್ತಾ ಇದೆ. ಎಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟನ್ನು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಡ್ತಾರೋ, ಪೆಟ್ರೋಲ್ ಅಭಾವ ಎಲ್ಲ ಆಗುತ್ತೋ ಅನ್ನೋದೊಂದು ಭಯ ಇದ್ದೇ ಇತ್ತು. ಅದು ಬೇರೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟರ್ಗಳು ಅಂತ ಇರ್ತಾರಲ್ಲ, ಅವರು ಪೆಟ್ರೋಲ್ ಬರಲ್ವಂತೆ, ಪೆಟ್ರೋಲ್ ಸಿಗಲ್ವಂತೆ, ಇವತ್ತೇ ಎಷ್ಟಿದ್ರು ಅಷ್ಟು ಸ್ಟಾಕ್ ಇಟ್ಕೊಂಬಿಡಿ ಅಂತ ಹೇಳಿದರು. ನಮ್ಮ ಭಟ್ಕಳದಲ್ಲಂತೂ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂದಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನೆಲ್ಲ ತಂದು ಪೆಟ್ರೋಲ್ನ ತುಂಬಿಸ್ಕೊಂಡು ಹೋದರು. ಆದರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಈ ರೇಟನ್ನು ಕೂಡ ಜಾಸ್ತಿ ಮಾಡಲ್ಲ. ಅಂದರೆ ಪೆಟ್ರೋಲ್ ಡೀಸೆಲ್ ರೇಟ್ ಏನಿದೆಯಲ್ಲ ಅಷ್ಟೇ ಇರುತ್ತೆ. ಮೇಲಿಂದ ಯಾವುದೇ ರೀತಿಯಲ್ಲಿ ವ್ಯತ್ಯಯ ಆಗದಂತೆ ಕೇಂದ್ರ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಒಂದು ರಿಲೀಫ್ ಬಂತು ನೋಡಿ, ನಿಟ್ಟುಸಿರು ಅಂತ ಕರೀತಾರಲ್ಲ, ಆ ಥರದ್ದೊಂದು ಬಂತು. ಸೊ ಈ ಯುದ್ಧ ಆದಾಗ ಸೇಮ್ ಇಲ್ಲಿಂದ ಹೊಡೆಯೋರು ಮಾತ್ರ ಅಥವಾ ಹೊಡೆತ ತಿನ್ನೋರು ಮಾತ್ರ ಸಮಸ್ಯೆಯಲ್ಲಿ ಇರೋದಿಲ್ಲ. ಹಾಗೆ ಯುದ್ಧದಲ್ಲಿ ಗೆದ್ದವನು ಕೂಡ ಈ ಕಾಸಿನ ವಿಚಾರಕ್ಕೆ ಸಿಕ್ಕಾಪಟ್ಟೆ ಕಳ್ಕೊಂಡಿರ್ತಾನೆ. ಉದಾಹರಣೆಗೆ ಅಮೆರಿಕ ಒಂದೊಂದು ಮಿಸೈಲ್ಗಳು ಹಾರಿದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಅವರಿಗೇ ಗೊತ್ತಿದೆ. ಹಾಗಾಗಿಯೇ ಇರಬೇಕು ಅವ್ರ ಪಾಪ. ನಾವು ಈ ಕದನ ವಿರಾಮ ತಗೊಂಡ್ಬಿಡ್ತೀವಿ, ಕದನ ವಿರಾಮ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಇರಾನ್ ಹತ್ರ ಹೇಳಿದ್ರು ಕೂಡ ಇರಾನು ಬೇಡ ನೀವೇ ಇಟ್ಕೊಳ್ಳಿ ಅಂತ ಅವರು ಕೂಡ ಪ್ರತಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ಟೈಮಲ್ಲಿ ಭಾರತ ತುಂಬ ಗಟ್ಟಿಯಾಗಿ ನಿಲ್ಲಬೇಕಿದೆ. ಅಂದರೆ ದೇಶ ಅಂತ ಬಂದಾಗ ನಾವಿಲ್ಲಿ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಯಾವುದೂ ಕೂಡ ನೋಡದೆ ದೇಶ ಮೊದಲು ಅನ್ನೋ ಥರ ಬಂದುಬಿಟ್ರೆ ಆಗ ಭಾರತಕ್ಕೆ ಯಾವುದೇ ರೀತಿಯಲ್ಲಿ ಭೀತಿ ಇರೋದಿಲ್ಲ. ಅಲ್ಲಿ ಫಿಲಿಪೈನ್ಸು, ಇಂಡೋನೇಷ್ಯಾದೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ರೇ ಭಯ ಆಗುತ್ತೆ. ಸರಿಸುಮಾರು 5 to 6 ಕಿಲೋಮೀಟರ್ಗಳ ಕ್ಯೂ ಇದೆ ಪೆಟ್ರೋಲ್ ಹಾಕ್ಸೋಕ್ಕೆ. ಯಾಕೆಂದರೆ ಯುದ್ಧದಿಂದ ಅಂಥ ದೇಶಗಳು ಸಿಕ್ಕಾಪಟ್ಟೆ ನರಳ್ತಾ ಇದ್ದಾವೆ. ನಮ್ಮ ಪುಣ್ಯ, ನಮ್ಮ ಭಾರತಕ್ಕೆ ಅಂಥದ್ದೊಂದು ಕೆಟ್ಟ ದಿನಗಳು ಮಾತ್ರ ಬಂದಿಲ್ಲ ಅನ್ನೋದೇ ನೆಮ್ಮದಿ. ಈ ಜಾಗತಿಕವಾಗಿ ಅಥವಾ ಈ ನ್ಯಾಷನಲ್ ಮಟ್ಟದ್ದು ಸುದ್ದಿ ಇದಾದರೆ, ಇನ್ನು ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಚಿಂತೆ ನಡೀತಾ ಇದೆ. ಇಲ್ಲೊಂದು ಸಣ್ಣ ಯುದ್ಧ ಶುರುವಾಗಿದೆ. ಇದು ಯುದ್ಧ ಅಂದರೆ ಹಿಂಗೆ ಡಿಶುಮ್ ಆ ಥರ ಯುದ್ಧ ಅಲ್ಲ. ಇಲ್ಲೊಂದು ಬೈ ಎಲೆಕ್ಷನ್ ಬ್ಯಾಟಲ್ ಅಂತ ಆಗ್ತಾ ಇದೆ. ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ ಇದೆಯಲ್ಲ, ಅಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇರೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಟಿಕೆಟ್ಗಳು ಘೋಷಣೆ ಆಗಿದೆ, ಪ್ರಚಾರ ಕಾರ್ಯ ನಡೀತಾ ಇದೆ. ಈಗ ಅಲ್ಲಿ ಕಾಂಗ್ರೆಸ್ ವಲಯದಲ್ಲೊಂದು ಚರ್ಚೆ ಆಗ್ತಾ ಇದೆ. ಏನಪ್ಪ ಅಂದರೆ, ಈ ಬೈ ಇಲೆಕ್ಷನ್ ತಪ್ಪಿ ಬೈ ಮಿಸ್ಟೇಕ್ ಏನಾದರೂ ಸೋತ್ಬಿಟ್ರೆ ನಮ್ಮ ಸಿದ್ದರಾಮಯ್ಯನವರ ತಲೆದಂಡ ಆಗುತ್ತಾ, ಅವರ ಜಾಗಕ್ಕೆ DK ಶಿವಕುಮಾರ್ ಬರ್ತಾರಾ ಅಂತ ಒಂದು ಚರ್ಚೆ ಒಂದು ಶುರುವಾಗಿತ್ತು. ಆದರೆ ಅದಕ್ಕೆ ಸಿದ್ದರಾಮಯ್ಯನವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ರಿಸಲ್ಟ್ಗಳು ಈ ಥರದ ಯಾವುದೇ ರೀತಿಯ ಒಂದು ಈ ವಿದ್ಯಮಾನಗಳಿಗೆ ಕಾರಣ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇಲೆಕ್ಷನ್ ಬರೋ ತನಕ ಕೂಡ ನಮ್ಮ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ. ಮೊದಲೆಲ್ಲ ಇಂಥ ಘೋಷಣೆಗಳನ್ನ ಅವರ ಮಗ ಯತೀಂದ್ರ ಅವ್ರ ಹತ್ರ ಹೇಳಿ ಮಾಡಿಸ್ತಾ ಇದ್ರು. ಆದರೆ ಈಗ ಖುದ್ದು ಅವರೇ ಹೇಳಿದ್ದಾರೆ. ಅಲ್ಲಿಗೆ DK ಶಿವಕುಮಾರ್ ಅವರು ಈ ಕನಸು ಕಾಣ್ತಾ ಇದ್ರಲ್ಲ, CM ಆಗಬೇಕು, ಪ್ರಮಾಣ ವಚನ ತಗೋಬೇಕು ಅಂತ, ಆ ಕನಸು ಇನ್ನೊಂದು ಸ್ವಲ್ಪ ಪೋಸ್ಟ್ಪೋನ್ ಆದಂಗೆ ಆಗಿದೆ. ಸೊ ಯುದ್ಧಮಾನ ವಿದ್ಯಮಾನ ಎರಡೂ ಕೂಡ ಸೇರ್ಕೊಂಡ್ಬಿಟ್ಟು ಇಷ್ಟು ಕತೆ ಮಾಡಿದೆ. ಬೈ ಎಲೆಕ್ಷನ್ ಬ್ಯಾಟಲ್ ಏನಾಗಬಹುದು ಅನ್ನೋದನ್ನ ಯಾವುದೇ ಸಮಸ್ಯೆ ಇಲ್ಲದೆ ಪೆಟ್ರೋಲ್ ಡೀಸೆಲ್ ನಿಮ್ಮ ಗಾಡಿಗಳಿಗೆ ಹಾಕಿಕೊಂಡು ಓಡಾಡಿಕೊಂಡು ನೀವು ಕೂಡ ಯೋಚನೆ ಮಾಡಿ. ಇನ್ನು ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.